ಕರ್ನಾಟಕ ಒಳಗೆ KCET ಎಕ್ಸಾಮ್ ಒಳಗೆ ನಿಮ್ಮ ರ್ಯಾಂಕ್ ಎಷ್ಟಿದ್ರೆ ನಿಮಗೇನು ಗೌರ್ಮೆಂಟ್ ವೆಟರ್ನರಿ ಕಾಲೇಜ್ ಒಳಗೆ ಸೀಟ್ ಸಿಗ್ತೈತಿ ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರಬೇಕು ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ಒಳಗೆ ನಿಮ್ಮ ರ್ಯಾಂಕ್ ಎಷ್ಟಿದ್ರೆ ನಿಮಗೇನೈತ್ಲ ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಿ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಒಳಗೆ ಬಹಳಷ್ಟು ಬ್ಯುಸಿ ಇರ್ತಾರೆ ಮತ್ತು KCET ಎಕ್ಸಾಮು ಇರ್ತೈತಿ. ಅದನ್ನು ಏನೈತ್ಲ ಇನ್ನೇನಿಲ್ಲ, ಬಹಳಷ್ಟು ದಿನ ಗ್ಯಾಪು ಇಲ್ಲ. ನೆಕ್ಸ್ಟ್ ಏನಂದ್ರೆ ಈ ವರ್ಷದ KCET ಒಳಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು KCET ವೆಟರ್ನರಿ ಮತ್ತು ಪ್ರಾಕ್ಟಿಕಲ್ ಅಂತೇಳಿ ಎರಡು ಥರ ಎಕ್ಸಾಮ್ ಇರ್ತಾವೆ ಮತ್ತು ಅದರೊಳಗೆ ಎಷ್ಟು ಕಟ್ ಆಫ್ ಹೋಗ್ತೈತೆ ಅನ್ನೋದು ಈ ವಿಡಿಯೋ ಒಳಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಯಾವುದಂದ್ರೆ SC ಕ್ಯಾಟಗರಿದು ಸೆಕೆಂಡ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು KCET ಥೇರಿ ಎಕ್ಸಾಮ್ ಒಳಗೆ ನೋಡೋದಾದ್ರೆ 7,288 ರ್ಯಾಂಕಿಗೆ ಏನೈತಲ್ಲ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಗೆ ಏನೈತೆ ಸೀಟ್ ಸಿಕ್ಕೈತಿ. ಮತ್ತು ಅದ ನೀವು ಫಸ್ಟ್ ರೌಂಡಿಗೆ ನೋಡ್ಬೇಕಾದ್ರೆ 6,300 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ಎದಕ್ಕೆ ಇಷ್ಟಂಗೆ ಡಿಫ್ರೆನ್ಸ್ ಆಯಿತು ಅಂತ ಕೇಳ್ಬೋದು. ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ 1200 MBBS ಸೀಟ್ ಇನ್ಕ್ರೀಸ್ ಆಗಿದಾಗ ಇಲ್ಲಿ ಸ್ಟೂಡೆಂಟ್ ಏನೈತಲ್ಲ ಅಲ್ಲಿ ಜಂಪ್ ಆಗಿರ್ತಾರೆ. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡ್ ಒಳಗೆ 428 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ ಸೆಕೆಂಡ್ ರೌಂಡ್ ಒಳಗೆ. ಆದ್ರೆ ಫಸ್ಟ್ ರೌಂಡ್ ಒಳಗೆ ಏನೈತಲ್ಲ 365 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಿಮಗೆ ಇಲ್ಲಿ ಇನ್ನೊಂದು ವಿಷಯನ ಹೇಳ್ತಾನೆ, ನಿಮಗೇನಾರೆ ಯಾವ ಕಾಲೇಜದ್ದು ಬೇಕು ಮತ್ತು ಯಾವ ಕ್ಯಾಟಗರಿದದು ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಅದ್ರದ್ದು ಏನೈತಲ್ಲ ಸಪ್ರೇಟಾಗಿ ಏನೈತಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ನೆಕ್ಸ್ಟ್ ನಿಮಗೇನಾರೆ ನೀಟ್ ಕೌನ್ಸಿಲಿಂಗ್ ಆಗಿರ್ಬೋದು ಗೈಡೆನ್ಸ್ ಬೇಕಂದ್ರೂ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನೆಕ್ಸ್ಟ್ ಆಲ್ಮೋಸ್ಟ್ ಆಲ್ ST ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 6,400 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡ್ ಒಳಗೆ ನೋಡೋದಾದ್ರೆ 7,200 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡ್ ಒಳಗೆ 404 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೆಕೆಂಡ್ ರೌಂಡ್ಗೆ 313 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಇನ್ನೊಂದು ರೂರಲ್ಗೆ ಎಷ್ಟು ಅಂದ್ರೆ 8,700 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ 8,005 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಪ್ರಾಕ್ಟಿಕಲ್ ಒಳಗೆ 421 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ 1 ಜನರಲ್ ಮೆರಿಟ್ ಏನೈತಿ 2,800 ರ್ಯಾಂಕಿಗೆ ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ದಾಗ 2,800 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 118 ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ದಾಗೂ 118 ರ್ಯಾಂಕಿಗೆನ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಎಷ್ಟು ಕಟ್ ಆಫ್ ಐತಿ ಅಂದ್ರೆ 3,300 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಮತ್ತು ಫಸ್ಟ್ ರೌಂಡ್ದಾಗೂ ಸೇಮ್ ರ್ಯಾಂಕಿಗೆನ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರಾಕ್ಟಿಕಲ್ ಒಳಗೆ 113 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಅಂದ್ರೆ 100 ಸೀಟ್ ಇರ್ತಾವೆ. ಒಂದು ಕಾಲೇಜ್ ಒಳಗೆ 100 ಸೀಟ್ ಇದ್ದು ಅಂದ್ರೆ ಅದ್ರೊಳಗೆ 85 ಸೀಟ್ ಏನೈತಲ್ಲ ನಮ್ಮ KE ಏನು ಕೌನ್ಸಿಲಿಂಗ್ ನಡೆಸ್ತೈತಿ ಅದ್ರೊಳಗೆ ಇರ್ತಾವೆ. ಇನ್ನು 15 ಸೀಟ್ ಏನೈತಿ VCI ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತೇಳಿ ವೆಟರ್ನರಿ ಕೌನ್ಸಿಲಿಂಗ್ ಅಂತೇಳಿ ಇರ್ತೈತಿ, ಅದ್ರೊಳಗೆ ಸೀಟ್ ಇರ್ತಾವೆ. ಇಷ್ಟಕ್ಕೆ ಒಂದು ಸ್ವಲ್ಪ ಎಲ್ಲ ಕಾಲೇಜ್ದಾಗ ಏನೈತಲ್ಲ ಒಂದು ಸ್ವಲ್ಪ ಕಡಿಮೆನ ಸೀಟ್ ಇರ್ತಾವೆ. ಮತ್ತು ಒಂದಿಷ್ಟು ಸ್ಟೂಡೆಂಟ್ ಏನು ಕ್ವಶನ್ ಕೇಳ್ಯಾರಂದ್ರೆ ಎಷ್ಟು ಮಾರ್ಕ್ಸ್ ಇರಬೇಕು ಅದ್ರದ್ದು ಹೇಳ್ತಾನೆ. ನಿಮ್ಮ ಥೇರಿ ಅಂದ್ರೆ PC ಬೋರ್ಡ್ ಎಕ್ಸಾಮ್ ಒಳಗೆ 300 ಮಾರ್ಕ್ಸಿಗೆ ನಿಮ್ಮ ಮಾರ್ಕ್ಸ್ ಎಷ್ಟಂದ್ರೆ 290+ ಇತ್ತಂದ್ರೆ ಮತ್ತು KCET PCB ಏನು ಇರ್ತೈತಲ್ಲ ಅದ್ರೊಳಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಇರ್ಬೇಕಂದ್ರೆ 150+ ಎಲ್ಲರೇ ಇತ್ತಂದ್ರೆ ನಿಮಗೇನೈತಲ್ಲ ಸಿಗೋ ಚಾನ್ಸಸ್ ಇರ್ತೈತಿ. ಮತ್ತು ಕ್ಯಾಟಗರಿ ವೈಸೂ ಡಿಪೆಂಡ್ ಆಗ್ತಿರ್ತೈತಿ.
ಅದಕ್ಕೋಸ್ಕರ ಪ್ರತಿ ವರ್ಷ ಏನೈತ್ಲ ಮಾರ್ಕ್ಸ್ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ನೆಕ್ಸ್ಟ್ 2A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತ್ಲ 2400 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 2300 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಸೆಕೆಂಡ್ ರೌಂಡ್ ಒಳಗೆ 136 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 94 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಮ್ಗೆ ಏನೈತಿ 4200 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 3600 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 187 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ನೆಕ್ಸ್ಟ್ ರೂರಲ್ ಸೆಕೆಂಡ್ ರೌಂಡ್ಗೆ 3400 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 2400 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 164 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿಗೆ ಸೆಕೆಂಡ್ ರೌಂಡಿಗೆ 4000ಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 2100 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರಾಕ್ಟಿಕಲ್ ಒಳಗೆ 341 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 2600 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 1800 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಸೆಕೆಂಡ್ ರೌಂಡಿಗೆ ಏನೈತ್ಲ 80 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 70 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟಿಗೆ 2800 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಅದು ಫಸ್ಟ್ ರೌಂಡಿಗೆ 2100 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ 84 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು ಸೆಕೆಂಡ್ ರೌಂಡ್ಗೆ. ಫಸ್ಟ್ ರೌಂಡಿಗೆ ಏನೈತಿ 69 ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಜನರಲ್ ಮೆರಿಟಿಗೊಳಗೆ ಏನೈತಿ 2291 ರ್ಯಾಂಕಿಗೆ ಏನೈತ್ಲ ಸೆಕೆಂಡ್ ರೌಂಡ್ದಾಗ ಕಟ್ ಆಫ್ ನಿಂತಿತ್ತು. ಫಸ್ಟ್ ರೌಂಡ್ದಾಗ 1700 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡಿಗೆ ಏನೈತ್ಲ 74 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 64 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ ಸೆಕೆಂಡ್ ರೌಂಡಿಗೆ 2600 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 1900 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 121 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ನೋಡ್ಬೇಕಾದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ 2300 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ಮತ್ತು ಪ್ರಾಕ್ಟಿಕಲ್ ಒಳಗೆ 90 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು.